ಇವತ್ತಿನ ನಮ್ಮ ಸಾಧಕರನ್ನ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಕರೆದ್ಬಿಡೋಣ. ಪ್ಲೀಸ್ ವೆಲ್ಕಮ್ ದಿ ಬೋಲ್ಡ್ ಅಂಡ್ ದ ಬ್ಯೂಟಿಫುಲ್, ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೇವತೆ ಶ್ರೀಮತಿ ಲಕ್ಷ್ಮೀಜಿ. What a pleasure, ma'am. Thank you for coming. Thank you for coming. Are you comfortable? No, I feel I'm sitting in front of a dentist. ಹೌದು, ಡಾಕ್ಟರ್ ಸತ್ಯ ಅಂದ್ರೆ ಶಿವಮೂರ್ತಿ. ಒಂದು ಹಲ್ಲು ಡಾಕ್ಟರ್ ಮುಂಚೆ ಕೂತಿದ್ದ ತರ ಇದೀನಿ ನಾನು. ಹಿಂಗ್ ಕೂತಿದ್ದೀನಿ ಅನ್ಬಿಡ್ತೀನಿ ಈಗ. So sweet. So I'm going to have fun today, surely. Hi Ramesh. Hi Lakshmiji. You look stunning. So do you. ನನ್ನ ನೋಡಿ ಹೇಳ್ತೀರ ಅನ್ಕೊಂಡೆ, ಹೇಳಿ ಅಲ್ವಾ? ಒಬ್ಬ ಹೆಂಗ್ಸ್ ಬಂದ್ರೆ ಡ್ರೆಸ್ ಚೆನ್ನಾಗಿದೆ, ಅದೆಲ್ಲ ಹೇಳ್ಬೇಕೋ ಬೇಡವಾ? ತಾಜ್ ಮಹಲ್ ಕೂತಂಗಿದೆ ಮೇಡಮ್. ತಾಜ್ ಮಹಲ್ ಸಮಾಧಿಯಪ್ಪ. ಮೇಡಮ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಆ ಲೆವೆಲ್ ಅಲ್ಲಿ ನಾವು ನೋಡ್ತಾ ಇದೀವಿ ನಾವು. ವೈ ಕಾಂಟ್ ಯು ಸೇ ನಮ್ಮ ದೇವಸ್ಥಾನಗಳು ಎಷ್ಟೋ ಇದೆ. ಸೋಮನಾಥ್ಪುರ ಇದೆ, ಕಂಚಿ ಕಾಮಾಕ್ಷಿ ಇದೆ, ಬೃಹದೀಶ್ವರ ಆಲಯ ಇದೆ. ಅದ್ರಲ್ಲಿ ಯಾವ್ದೋ ಒಂದು ನಿಮ್ಮ ಫೇವರೇಟ್ ಎಲ್ಲ ಬಿಟ್ಬಿಟ್ಟು ತಾಜ್ ಮಹಲ್ ಹೇಳ್ತೀರಿ. ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ 3 ಮಿಕ್ಸ್ ಆದಂಗಿದೆ ಮೇಡಮ್. ಓಕೆನಾ? ಹ್ಯಾಪಿ? ಓಕೆ ಓಕೆ. ಮೇಡಮ್ ಲಕ್ಷ್ಮಿ ಅವರು, ಇವರು ಶ್ರೀಮತಿ ವೆಂಕಟ ಲಕ್ಷ್ಮಿ, ಚೆನ್ನೈನ ಟಿ ನಗರದಲ್ಲಿ ಡಿಸೆಂಬರ್ 13, 1900 ವರ್ಷದಲ್ಲಿ ಜನಿಸಿದರು. ಓಕೆ ಮ್ಯಾಮ್. ಇವರ ತಂದೆ ಖ್ಯಾತ ನಿರ್ಮಾಪಕರಾದ ಯರಗುಡಿಪತಿ ವರದರಾವ್, ಇವರ ತಾಯಿ ಶ್ರೀಮತಿ ರುಕ್ಮಿಣಿ, ಅವರು ಖ್ಯಾತ ನಟಿಯಾಗಿದ್ರು. ಇವರ ಪತಿ ಖ್ಯಾತ ನಟರಾದ, ಬರಹಗಾರರು ಆದ, ನಿರ್ದೇಶಕರು ಆದ ಶ್ರೀ ಶಿವಚಂದ್ರನ್ ಅವರು. ಇವರ ಮಕ್ಕಳು ಐಶ್ವರ್ಯ ಹಾಗೂ ಸಂಯುಕ್ತ. ಲಕ್ಷ್ಮೀ ಮೇಡಮ್ ಅವರು 16ನೇ ವಯಸ್ಸಲ್ಲಿ ನಾಯಕಿಯಾಗಿ ತಮಿಳಲ್ಲಿ ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ತಾರೆ, ಜೀವನಾಂಶಂ ಚಿತ್ರದಲ್ಲಿ. ನಂತರ ಅಲ್ಲಿಂದ ಅದೇ ವರ್ಷದಲ್ಲಿ ತೆಲುಗುಗೆ ಎಂಟ್ರಿ ಕೊಡ್ತಾರೆ, ಬಾಂಧವ್ಯ ಲಕ್ಷ್ಮಿ ಚಿತ್ರದಲ್ಲಿ. ಅದೇ ವರ್ಷದಲ್ಲಿ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ CID 999 ಚಿತ್ರದಲ್ಲಿ. ಅಂದಿನಿಂದ ಇಂದಿನವರೆಗೂ 48 ವರ್ಷಗಳಿಂದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಿಂಹಳೆ ಭಾಷೆದಲ್ಲಿ ಯುವರ್ ಇಂಟರ್ನ್ಯಾಷನಲ್. ವಾವ್! ಇನ್ನೂ ಇದೆ ಭಾಷೆಗಳು ಮಾಡಿಲ್ಲ. ಒಟ್ಟು 650ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1977ರಲ್ಲಿ ತಮಿಳು ಚಿತ್ರರಂಗದ ಅಭಿನಯಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆಸ್ ದ ಬೆಸ್ಟ್ ಆಕ್ಟ್ರೆಸ್ ಇನ್ ಇಂಡಿಯಾ. ಇವರಿಗೆ ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳ ಅಭಿನಯಕ್ಕೆ ಒಟ್ಟು 4 ರಾಜ್ಯಗಳಿಂದ ಹಲವಾರು ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಫಿಲ್ಮ್ ಫೇರ್ ಅಲ್ಲಿ 14 ಪ್ರಶಸ್ತಿಗಳು, ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರಶಸ್ತಿ 18 ಪ್ರಶಸ್ತಿಗಳು, ಒಂದು ಫಿಲ್ಮ್ ಕ್ರಿಟಿಕ್ ಬೆಂಗಾಲಿಯಲ್ಲಿ ಒಂದು ಅವಾರ್ಡ್. ಈ ಹುಡುಕ್ತಾ ಹೋಗ್ತಾ ಇದ್ರೆ ಮೇಡಮ್, ನಾವೆಲ್ಲ ಇಟ್ಕೆಯಲ್ಲಿ ಮನೆ ಕಟ್ತೀವಿ, ನೀವು ಅವಾರ್ಡ್ಸ್ ಇಟ್ಟು ಮನೆ ಕಟ್ಬಿಡ್ತೀರಾ ಅಂತ. ದೇವ್ರ ದಯ ಅಷ್ಟೇ, ಏನ್ ಮಾಡಕ್ಕಾಗತ್ತ. ಅಂದ್ರೆ ಈ ಅವಾರ್ಡ್ ಏನು ಅವ್ರು ಕೊಟ್ಟಿದ್ದಲ್ಲ, ನೀವೆಲ್ರೂ ಕೊಟ್ಟಿರೋದು. ನಟರಾಗಷ್ಟೇ ಅಲ್ಲದೆ ಮಕ್ಕಳ ಸೈನ್ಯ ಅನ್ನೋ ಚಿತ್ರನ ನಿರ್ದೇಶನ ಕೂಡ ಮಾಡಿದ್ದಾರೆ. 15 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಸುಲಲಿತವಾಗಿ ಮಾತಾಡಬಲ್ಲ ನಟಿ ಅಂದ್ರೆ ನಮ್ಮ ಲಕ್ಷ್ಮಿ ಅವರು. ಕನ್ನಡ ಹಾಗೂ ತಮಿಳಲ್ಲಿ ಹಲವಾರು ಟಾಕ್ ಶೋಗಳ ಸಾರಥಿಯಾಗಿ 100 ಎಪಿಸೋಡ್ಗಳನ್ನ ಹೋಸ್ಟ್ ಮಾಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ again with the bold and the most beautiful, the one and the only Lakshmi ji. Thank you, love you. Madam, we were talking about. Just call me Lakshmi. It may be difficult because madam anta ಹೇಳಬೇಡ ಅಂತ. Lakshmi ji ನು ಬೇಕಾಗಲ್ಲ. ಇವರು ಕೊಟ್ಟಿರೋ ಸಲಿಗೆಯಿಂದ ಕರೀತಾ ಇದೀನಿ. I don't want to say it, you know why I want to feel young. Because I'm young. Yeah, okay. Alva. Hey. ಈ ಮೇಡಮ್ ಗಿಡ ಬಂದ್ಬಿಟ್ರೆ ನಾವೇನೋ ದೊಡ್ಡ ಟೀಚರ್ ತರ, ಅದೆಲ್ಲ ಬೇಕಾಗಿಲ್ಲ. ಜಸ್ಟ್ ಕಮ್ ಆನ್, ಲೆಟ್ಸ್ ಕಾಲ್ ಲಕ್ಷ್ಮಿ. ಲಕ್ಷ್ಮಿ ಅವರೇ ಹಾಕೊಳ್ತೀನಿ ನಾನು, ವಿತ್ ಯೋರ್ ಪರ್ಮಿಷನ್. ಈ ಅವರೇ ಕಾಳು ತವರೇ ಕಾಳೆಲ್ಲ ಬೇಕಾಗಿಲ್ಲ. ಬೇಡವಾ?
ಓಕೆ ಲಕ್ಷ್ಮಿ ಜಸ್ಟ್ ಓಕೆ ಯು ಮೇ ಫೀಲ್ ನೋ ಐ ಜಸ್ಟ್ ವರ್ಕ್ ಕಾಮೆಂಟ್ Okay. ಲಕ್ಷ್ಮಿ ಜಿ ದಟ್ ಸೌಂಡ್ಸ್ ಓಕೆ ದಟ್ಸ್ ನಾವು ಕನ್ನಡದವರು. ಓಕೆ ಲಕ್ಷ್ಮಿ ಅವರೇ ಒಳಗೆ ಹೇಳ್ಕೊಡ್ತೀನಿ ನಾನು ಕಾಲ್ ಮಿ ಬೇಬಿ. ಬೇಬೆ ಐ ಲೈಕ್ That's ದಟ್ great. ಓಕೆ ಬೇಬೆ ಎಸ್ ಬೇಬಿ. ಯಾ ಓಕೆ ನಮ್ಮ ಶೋ ಶುರು ಆಗದೆ ನಿಮ್ಮ ಬಾಲ್ಯದಿಂದ. ಸೊ ನಿಮ್ಮ ಹುಟ್ಟು ಹೇಗಿತ್ತು, ನಿಮ್ಮ ಬರ್ತ್ ಹೇಗಿತ್ತು, ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ರಮೇಶ್ ದಿಸ್ ಇಸ್ ಏನು ಹೇಳಕ್ಕಾಗುತ್ತೆ. ನಾನು ನಮ್ಮ ಚಿಕ್ಕಮ್ಮ ಅವರು, ನಮ್ಮ ತಾಯಿ ತಂಗಿಯವರು, ಶಿ ಈಸ್ ಅರೌಂಡ್ 87. ಇವರು ತುಂಬಾ ನನ್ನನ್ನು ಸಪೋರ್ಟ್ ಮಾಡಿದ್ದು. ಇಲ್ಲೊಂದು ಜೋಕ್ ನಾನು ಹೇಳಲೇಬೇಕ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಲಕ್ಷ್ಮಿಗೆ ಆ ಥರ ಇತ್ತ ಅಂತ. ಆಗಿನ ಕಾಲದಲ್ಲಿ ವಿ ವರ್ ಆಲ್ ಸಚ್ ಇನ್ನಸೆಂಟ್ ಪೀಪಲ್ ಅನ್ನೋದಕ್ಕೆ, ನಾಲೆಜ್ ಇಲ್ಲ ಅನ್ನೋದಕ್ಕೆ, ವೆನ್ ಐ ವಾಸ್ 14 ಇಯರ್ಸ್ ದೊಡ್ಡವಳಾದೆ. ಆಗ ಫಸ್ಟ್ ದೊಡ್ಡವಳಾದ ತಕ್ಷಣ ನನಗೆ ಏನು ಹೇಳ್ಕೊಡ್ಲಿಲ್ಲ. ಈಗಿನ ಕಾಲದಾದ್ರೆ ಎಲ್ಲ ಹೇಳ್ಕೊಡ್ತಾರೆ, ಇಟ್ಸ್ ಅ ಸೈನ್ಸ್ ಅನ್ನೋದು, ಮೆಡಿಕಲ್ ಆಗಿ ಎಲ್ಲ ಹೇಳ್ಕೊಡ್ತಾರೆ. ನನಗೇನು ಹೇಳ್ಕೊಡ್ಲಿಲ್ಲ ಆಗಿನ ಕಾಲದಲ್ಲಿ. ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಳ್ಳೆ ಅನ್ಬಿಡೋದು, ಸ್ಕೂಲಿಂದ ಬರೋದು ಹೋಗಿ ಅಲ್ಲಿ ಕೂತ್ಕೊಳ್ಳೋದು. ಇದು 3 ತಿಂಗಳಾಯ್ತು. ಇನ್ನೊಂದೇನಂದ್ರೆ ಆ ಸೈಕಲಲ್ಲಿ 4ನೇ ತಿಂಗಳು ಬರಲ್ಲ, ಒಂದೊಂದು ಸತಿ ಬರುತ್ತೆ ಬರಲ್ಲ. ಇಟ್ ಹ್ಯಾಪನ್ಸ್ ಟು ಚಿಲ್ಡ್ರನ್, ಎನಿಬಡಿ. ಮೆಡಿಕಲಿ ಇಟ್ ಈಸ್ ಪಾಸಿಬಲ್. ನಮ್ಮ ಕೆಲಸದವಳು ಮನೇಲಿದ್ಲು, ಹಿಂದ್ಗಡೆ ಮನೆ ಕಟ್ಕೊಟ್ಟದು. ಅವಳು ಇವರೆಲ್ಲ ಹಪ್ಪಳ ಇಟ್ಕೊಂಡು ಕೂತಿರ್ತಾರೆ. ಈ ಕೆಲಸದವಳು ಬಂದು ಏನಂದ್ಲು, ನಮ್ಮ ಅಮ್ಮ ಚಿಕ್ಕಮ್ಮನ ಹತ್ರ ಅಲ್ಲ, ನಾನು 3 ತಿಂಗಳು ಸ್ನಾನ ಮಾಡಿಲ್ಲ, ಬಸರಿ ಆಗಿದ್ದೀನಿ. ತಮಿಳಲ್ಲಿ ಹೇಳ್ತಾರಲ್ಲ, 3 ಮಾಸ ನಾ ಕುಳಿಕಿಲ್ಲಮ್ಮ ಅಂದ್ಲು ಅವಳು. ನಾನು ಅನ್ಕೊಂಡೆ ಈ 3 ತಿಂಗಳು ಬಿಟ್ಟು ಸ್ನಾನ ಮಾಡಿಲ್ಲ ಅಂದ್ರೆ ಬಸರಿ ಅಂತ. ನಾನೇನ್ ಮಾಡಿದೆ, ಮಾರನೇ ದಿವಸ ಬಂದು ನಮ್ಮ ಚಿಕ್ಕಮ್ಮ ಏನೇ ಒಂಥರ ಇದೆಯಾ ಅಂದ್ಲು. ಸಂಟಿಗೆ ಮಾಡ್ತಾ ಕೂತಿದ್ರು. ನಾನೀಗ 4 ತಿಂಗಳು ಬಸರಿ ಆಗಿದ್ದೀನಿ, ಸ್ನಾನ ಮಾಡಿಲ್ಲ. ಅಂದ್ರೆ ದೋಸ್ ಡೇಸ್ 14 ಇಯರ್ಸ್ ಸೋ ಇನ್ನಸೆಂಟ್. ಎಸ್ 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 ಮದುವೆ ಮಾಡ್ಕೊಂಡು ಇರ್ಬೇಕು, ಇಲ್ಲಾಂದ್ರೆ ಒಂದು ಗಂಡಸು ಸಹವಾಸ ಇರ್ಬೇಕು ಪ್ರೆಗ್ನೆಂಟ್ ಆಗೋಕು ಅಂತ ಗೊತ್ತಿಲ್ಲ ಅವಾಗ. ಅಷ್ಟು ಇನ್ನಸೆಂಟ್ ಆಗಿದ್ದೆ. ಇನ್ನೊಂದು ಮುಖ್ಯಾಂಶ ನೀವು ಹೇಳಿದ್ದು, ಈಗ ಪೇರೆಂಟ್ಸ್ ಅದೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಮಕ್ಕಳಿಗೆ, ಈಗ ಕೊಡ್ತಿದ್ದಾರೆ. ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಷಯ. ಈಗ ದೇ ಆರ್ ಆಲ್, ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡ್ಬೇಕಾಗಿಲ್ಲ, ಮಕ್ಕಳು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಹೌದು, ನಮ್ಗೆ ಆಗ ರೈಟ್. ನಿಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ದು 2-3 ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಒಂದು, ನಿಮ್ಮ ಅಮ್ಮನ ನೀವು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೊಗಳ್ತಾ ಇದ್ರು ಅವರು. ಎರಡನೇದು, ನಿಮ್ಮ ಅಮ್ಮನ ಕನಸುಗಳೆಲ್ಲ ನಿಮ್ಮ ಮೂಲಕ ಈಡೇರ್ತು ಅಂತ ಹೇಳಿದ್ರು. ದಟ್ ಇಸ್ ಟ್ರೂ. ಯಾಕೆಂದ್ರೆ ನಮ್ಮ ತಾಯಿ, ಶಿ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ಮ ತಾಯಿ ಅರೌಂಡ್ 3.5-4 ಇಯರ್ಸ್. ಅವಾಗ TP ರಾಜಲಕ್ಷ್ಮಿ ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಅವರೇ ಪ್ರೊಡ್ಯೂಸ್ ಮಾಡಿ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಮಾಡ್ತಿದ್ರು. ಆವಾಗ ಲೋಹಿದಾಸ್ ಆ ಚಿಕ್ಕ ಕ್ಯಾರೆಕ್ಟರ್ ಮಾಡಕ್ಕೆ, ಮಗು ಕ್ಯಾರೆಕ್ಟರ್ ಮಾಡಕ್ಕೆ ಈ ಹುಡುಗ ಚೆನ್ನಾಗಿರ್ತಾನೆ. ನಮ್ಮ ಅಮ್ಮನಿಗೆ ಹುಡುಗನ್ ಡ್ರೆಸ್ ಹಾಕ್ಬಿಟ್ಟು, ನಮ್ಗೆಲ್ಲ ಒಂದು ಹುಚ್ಚಿರುತ್ತೆ ರೀ, ಹುಡುಗಿ ಹುಟ್ಟಿದ್ರೆ ಅದಕ್ಕೆ ಹುಡುಗನ್ ಡ್ರೆಸ್ ಹಾಕ್ತಿವಿ, ಹುಡುಗ ಹುಟ್ಟಿದ್ರೆ ಅದಕ್ಕೆ 2 ಜಡೆ ಹಾಕ್ಬಿಟ್ಟು ಹುಡುಗಿ ಡ್ರೆಸ್ ಹಾಕ್ತಾರೆ. ಅದನ್ನ ಪಾಡಕ್ ಬಿಡೋದೇ ಇಲ್ಲ ನಾವು. ನಮ್ಮ ತಾಯಿಗೆ ಆ ತರ ಮಾಡ್ತಿದ್ದಾಗ ಹುಡುಗ ಅನ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಸಿನಿಮಾ ಕರ್ಕೊಂಡೋಗಿ, ನಮ್ಮ ತಾತ ಕರ್ಕೊಂಡೋಗಿ ಅಂತ. ಸೊ ಅಲ್ಲಿಂದ ಸಿನಿಮಾಗಳು